ನೋಡಿ ವ್ಯೂವರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕಾಲಮ್ ಸೈಜು 30x40 ಕನ್ಸ್ಟ್ರಕ್ಷನ್ ಇದೆ. ಇದರಲ್ಲಿ ಕಾಂಪೌಂಡ್ ವಾಲ್ ಈ ರೀತಿ ಬರ್ತಾ ಇದೆ. ಆ್ಯಂಡ್ ಕಾಲಮ್ ಸೈಜು 9x15 ಇಂಚ್ ತೊಗೊಂಡಿದ್ದಾರೆ. 16 mm 6 ಬಾರ್ಸ್ ಇದೆ ಆ್ಯಂಡ್ 12 mm 2 ಬಾರ್ಸ್. ಸೊ ನೋಡಿ ವ್ಯೂವರ್ಸ್, ನೀವು ಹೊಸದಾಗಿ ಮನೆ ಕಟ್ಟಬೇಕಂತ ನಿಮಗೂ ಒಂದು ನಾಲೆಜ್ ಅಥವಾ ಐಡಿಯಾ ಬೇಕಲ್ಲ. ಸೊ ಅದ್ರ ಕಡೆಯಿಂದ ನಾನು ಈ ಒಂದು ವಿಡಿಯೋ ಮಾಡ್ತೇನೆ. ಇದರಲ್ಲಿ ನೋಡಿ ಟೋಟಲ್ಲು 12 ನಂಬರ್ ಆಫ್ ಕಾಲಮ್ಸ್ ಇದೆ. ಸೊ ಕಾಲಮ್ನಲ್ಲಿ ಪ್ರತಿಯೊಂದು ಕಾಲಮ್ನಲ್ಲಿ 16 mm 4 ಬಾರ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನೀವು ನೋಡ್ಕೋಬೋದು 4 ಬಾರ್ ಆ್ಯಂಡ್ ದೆನ್ 12 mm 4 ಬಾರ್ಸ್ ಆ್ಯಂಡ್ ಲ್ಯಾಟ್ರಲ್ ಟೈಸ್ ಯೂಸ್ ಮಾಡಿದ್ದಾರೆ. ಲ್ಯಾಟ್ರಲ್ ಟೈಸ್ 8 mm ಲ್ಯಾಟ್ರಲ್ ಟೈಸ್ ಆಯ್ತು. ಇವಾಗ ನೋಡಿ ನೆಕ್ಸ್ಟು ಕಾಲಮ್ ಪರ್ಪೋಸ್ ಫಸ್ಟ್ ಸ್ಟೆಪ್ ಏನು, ಪಿಟ್ ಎಸ್ಕೇವೇಟ್ ಮಾಡೋಕ್ಕೆ ಮಾರ್ಕೌಟ್ ಆದ ನಂತರ 4x4 ಎಸ್ಕೇವೇಷನ್ ಮಾಡಿದ್ದಾರೆ. ಎಸ್ಕೇವೇಷನ್ ಆದ ನಂತರ PCC ಬೆಡ್ ಇರುತ್ತೆ, ಒಂದು 6 ಇಂಚ್ PCC ಬೆಡ್ ಇನ್ ದಿ ರೇಷಿಯೋ M15 or M10 ಗ್ರೇಡ್ನಲ್ಲಿ. ಯಾಕಂದರೆ ನೀವು ಏನು ಫುಟ್ಟಿಂಗ್ ಪರ್ಪೋಸ್ ಏನು ನಿಮ್ಮದು ಲಿಕ್ವಿಡ್ ಇರುತ್ತಲ್ಲ, ಸಿಮೆಂಟ್ ಲಿಕ್ವಿಡು, ಅದು ನೀರು ಕೆಳಗಡೆ ಹೋಗಬಾರ್ದು ಅಂತಂದು ಈ ರೀತಿ ಮಾಡಿದ್ದಾರೆ. ಓಕೆ, ಅದ ನಂತರ 9x15 ಇಂಚ್ ಕಾಲಮ್ PCC ಬೆಡ್ ಆಗ ನಂತರ ಫುಟ್ಟಿಂಗ್ ಅಂದರೆ ಕಾಲಮ್ ಇದು ಕೂಡಿಸ್ತಾರೆ. ಫಸ್ಟ್ ಕೂಡಿಸ್ ನಂತರ ನೆಕ್ಸ್ಟ್ ರಾಡ್ ಎಲ್ಲ ಫುಟ್ಟಿಂಗ್ ಮೇಲೆ ಇಡ್ತಾರೆ. ಫುಟ್ಟಿಂಗ್ ಮೇಲೆ ಇಟ್ಟ ನಂತರ PCC ಬೆಡ್ ಮೇಲೆ ಇಡ್ತಾರೆ. PCC ಬೆಡ್ ಮೇಲೆ ಇಟ್ಟ ನಂತರ ಫುಟ್ಟಿಂಗ್ ಸೈಜು 1 ಫೀಟ್ 6 ಇಂಚ್ ಬರುತ್ತೆ. ಸೊ 1 ಫೀಟ್ 6 ಇಂಚ್ ಫುಟ್ಟಿಂಗ್ ಆದ ನಂತರ ನೆಕ್ಸ್ಟ್ ಕಾಲಮ್ ರೇಸ್ ಮಾಡ್ತಾರೆ. ಸೊ ಈ ರೀತಿ ಪ್ರೊಸೆಸ್ ನೆಕ್ಸ್ಟ್ ಇದೆ. ಇವಾಗ ನೋಡಿ ಇಲ್ಲಿ ಓನ್ಲಿ ಔಟರ್ ಅಷ್ಟೇ ಎಸ್ಕೇವೇಟ್ ಮಾಡ್ತಿದ್ದಾರೆ. ಸೊ 2 ಫೀಟ್ ಕೆದರಬೇಕು. ಅನಂತರ ಇದನ್ನು ಕೂಡ 2 ಫೀಟ್ ಡೀಪ್ ಕೆದರ ನಂತರ ನೀವು ಗೋಡೆ ಶುರು ಮಾಡ್ತಾರೆ. ಇದು ಬೇಸ್ಮೆಂಟ್ ಹೈಟ್ ತಗೋದು. ಸೊ ಈ ರೀತಿ ಒಂದು ಪ್ರಾಸೆಸ್ಸು ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ನೀವು ನನ್ನ ಕೇಳ್ಬೋದು. ಆ್ಯಂಡ್ ಫುಟ್ಟಿಂಗ್ ಸೈಜ್ 4x4, ಡೆಪ್ತು ಕೂಡ 4 ಫೀಟ್ ಎಸ್ಕೇವೇಟ್ ಮಾಡಿದ್ದಾರೆ ಸಾಯಿಲ್. ಓಕೆ, ಈ ರೀತಿಯಾಗಿ. ಆ್ಯಂಡ್ ಬೇಸ್ಮೆಂಟ್ ಹೈಟ್ ತನಕ ಎಷ್ಟು ಕಾಸ್ಟ್ ಆಗ್ಬೋದು ನಿಮ್ಗೆ? 5 ಲಕ್ಷ ರೂಪಾಯಿ ಆಗ್ಬೋದು ಬೇಸ್ಮೆಂಟ್ ತನಕ. ಆ್ಯಂಡ್ ದಿನ ನೀವು ಮೂರು ಟೈಮ್ ನೀರು ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಯಾಕೆ ಅವಶ್ಯಕತೆ? ಯಾಕಂದರೆ ಸಿಮೆಂಟ್ನಲ್ಲಿ ಜಾಸ್ತಿ ಹೀಟ್ ಇರುತ್ತೆಲ್ಲ. ಸೊ ಹೀಟ್ ಆದ ನಂತರ ಕ್ರ್ಯಾಕ್ ಬರುತ್ತೆ. ಅದನ್ನು ಹೀಟಿಗೆ ನೀವು ಕಂಟ್ರೋಲ್ ಮಾಡಬೇಕಂತಂದು ನೀರು ತಣ್ಣಗಿಡಬೇಕು, ಕ್ಯೂರಿಂಗ್ ಮಾಡಬೇಕು. ಸೊ ಇದು ಗೋಣೆ ಚೀಲ ಇರುತ್ತೆಲ್ಲ ಅದನ್ನು ಇಟ್ಟಿದ್ದಾರೆ ಈಗೋಸ್ಕರ. ಈ ರೀತಿಯಾಗಿ ಇಲ್ಲಿ ವರ್ಕ್ ನಡೀತಾ ಇದೆ. ಆ್ಯಂಡ್ ಇದು ಕೂಡ ಬೇರೆ ಇಂಜಿನಿಯರ್ ಇದ್ದಾರೆ ಹೌಸ್ ಓನರ್ ಕೂಡ. ಧನ್ಯವಾದ ಅವರಿಗೂ. ಕೇವಲ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋಗೋಸ್ಕರ ಈ ವಿಡಿಯೋ ಮಾಡೀನಿ ಅಷ್ಟೇ. ಬಟ್ ಒಂದು ಪ್ರಾಬ್ಲಮ್ ಏನು ಗೊತ್ತಾ ದೋಸ್ತರೆ, ಗೆಳೆಯರೆ, ನಿಮಗೆ ಟ್ರೈನ್ ಆಗ್ತಾ ಇದೆ ಇವಾಗ.